ಮೊಳಕೆ ಕಾಳು, ಶಿವಪಾಲಿನ ಮೊಟ್ಟೆ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇದನ್ನ ತಿಂದ್ರೆ ಎದೆ ನೋವು ಬರ್ತಿದೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಲ್ಲಿ ಇದನ್ನು ತಿನ್ಬಿಟ್ಟಿದೀವಿ ಬಿಡಿ ನಾವು. ಇವೆರಡು ಟಾಪ್ಸ್ ಬಂದಿರೋದು ಸಖಿ ಟ್ರೆಂಡ್ಸ್ 55 ಅಂತ ಇವರು ಇನ್ಸ್ಟಾಗ್ರಾಮ್ ಐಡಿ. 5 ನಿಮಿಷ ಕೆಲಸ. ಹಂಗಾರ 5 ನಿಮಿಷ ನೀನೇ ಮಾಡ್ಬಿಡು. ನಮ್ಮ ಹತ್ರ ಗಂಡಸಾಗ ಬರ್ಬಿಡ್ತೀನಿ ಸಾಬ್ರು. ಹಿಂಗ ಆಂಟಿ ತರ ಬಾ ಅಂತೈತೆ. ನಿನ್ಗಿದು ಬೇಕಿತ್ತು. ಎಲ್ಲ ಅಂಗಡಿಗಳು ಕ್ಲೋಸ್ ಕ್ಲೋಸ್ ಕ್ಲೋಸ್. ನನಗಿದ್ರ ಒಂಥರ ಸಂತೋಷ. ಡೀಪ್ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೀವು ನೋಡಿ ಎದುರ್ಕೋಬಾರ್ದು, ಮಕ್ಳು ಮರಿ ಜಾಸ್ತಿ ಜನ ನೋಡ್ತೀರಿ. ಇವಾಗ ಒಂದ್ ಸ್ವಲ್ಪ ದೊಡ್ಡ ಫ್ಲವರ್ಸ್ ಬಂತು. ಇಬ್ರು ಈ ತರ ಡೈಲಿ ಕ್ಯಾಂಡ್ಲ್ ಎತ್ಕೊಂಡು ಕರಗಿಸ್ಕೊಂಡು ಸಿಕ್ಸ್ಕೊಂಡ್ ಕುತ್ಕೊಳ್ವಾ. ಏನು ಇಲ್ಲ ತಾನೆ. ಹುಲಿ ಹುಲಿ ಓಡಿ ಓಡಿ. ಬ್ಯೂಟಿಫುಲ್ ಹೂಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸೂಪರ್ ಡೂಪರ್ ಆಗಿ ಮಧ್ಯಾಹ್ನ ರೆಡಿ ಆಗ್ಬಿಟ್ಟಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಇಲ್ಲ ಫ್ರೆಂಡ್ಸ್, ಅದಕ್ಕೆ ಆರಾಮಾಗಿಲ್ತೀನಿ, ಟೆನ್ಷನ್ ಇಲ್ದಿರ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಗಡಿಬಿಡಿಯಾಗಿ ಪೂಜೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಯಾವುದೋ ದುಷ್ಟಶಕ್ತಿ ಆವಾಹ ಯಾಮೆ ಆಗ್ಬಿಡ್ತೈತೆ ಅಂತ ಬೈದಲ್ಲಿ. ಫ್ರೆಂಡ್ಸ್, ನಾವು ಮಾಡಿರೋ ಹ್ಯಾಂಡ್ ಕ್ರಾಫ್ಟ್ ರಾತ್ರಿ ನೋಡಿ ನೋಡಿ ಸಾಕಾಯ್ತು. ಎಷ್ಟು ಸಲ ನೋಡಿದ್ದೀನಿ ಮಧ್ಯರಾತ್ರಿವರೆಗೂ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಾನು ಅನ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಗೊತ್ತೈತೆ ಅಂತ. ಪಕ್ಕ ಇದಕ್ಕೆ ಕಡ್ಡಿಗೆ ಏನಾರ ಪೇಂಟ್ ಹೊಡೆದ್ಬಿಟ್ಟು ನಾನು ಈ ತರ ಮಾಡ್ಬಿಟ್ಟಿದ್ರೆ ಪಕ್ಕ ಯಾರಿಗಾದ್ರೂ ಮದುವೆನಲ್ಲಿ ಏನಾರು ಫಂಕ್ಷನ್ ಅಲ್ಲಿ ಬೊಕ್ಕೆ ತರ ಕೊಡ್ಬೋದಾಗಿತ್ತು. ರಾಜಕಾರಣಿಗಳಿಗೆ ಬೊಕ್ಕೆ ತರ ಕೊಡ್ಬೋದಿತ್ತು ಫ್ರೆಂಡ್ಸ್. ಸಖತ್ತಾಗಿ ಕಾಣಿಸ್ತಿದೆ. ಆ ಕಡೆ ಈ ಕಡೆ ಎಲೆ ಎಲ್ಲ ಇಟ್ಬಿಟ್ಟು. ಓಕೆ ಫ್ರೆಂಡ್ಸ್, ಇವತ್ತು ನನ್ನ ಟಾರ್ಗೆಟೇ ಇದು ಫ್ರೆಂಡ್ಸ್. ಇದನ್ನ ಕಂಪ್ಲೀಟ್ ಮಾಡಲೇಬೇಕು. ಇನ್ನೊಂದಷ್ಟು ಡಿಸೈನ್ ಮಾಡಲೇಬೇಕು. ಇದನ್ನು ಹುಷಾರಾಗಿ ಇಡಬೇಕು ಅಲ್ಲಿವರೆಗೂ. ಓಕೆ ಫ್ರೆಂಡ್ಸ್, ಇವತ್ತಿನ ಮಧ್ಯಾಹ್ನ ಊಟಕ್ಕೆ ಹೆಲ್ದಿಯಾಗಿ ಏನಾದರೂ ಮಾಡಬೇಕು ಅಂತ ಮೊಳಕೆ ಹುಳಿಕಾಳು ಆಯ್ತಲ್ಲ, ಅದೇ ನೆನಪಾಯ್ತು. ಸರಿ ಅದರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಸಾಲೆ ಮಾಡೋಣ ಅಂದರೆ ಇಷ್ಟ. ಮಸಾಲೆ ಸಾರು, ಉಪ್ಸಾರು, ಮಸಾಲೆ. ಓಕೆ ಫ್ರೆಂಡ್ಸ್, ಉಪ್ಸಾರು ಇನ್ನೊಂದೆರಡು ದಿನ ಬಿಟ್ಟು ಮಾಡ್ತೀನಿ. ಮಸಾಲೆ ಮೊಳಕೆ ಹುಳಿಕಾಳು ಮಸಾಲೆ ಸಾರು ಮಾಡಿ ತುಂಬ ದಿನ ಆಯ್ತಲ್ಲ, ಅದನ್ನೇ ಮಾಡೋಣ ಬನ್ನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಎಷ್ಟಾಯ್ತು ಅಂದರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಮೊನ್ನೆ ಮೊಳಕೆ ಕಾಳು ಸ್ಟಾಕ್ ಕಟ್ಟಿಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಸಖತ್ತಾಗಿರ್ತೈತೆ ಉಪ್ಸಾರಿಗೆ, ಮೊಳಕೆ ಹುಳಿಕಾಳು ಸಾರಿಗೆ, ಸೊಪ್ಪು ಸಾರಿಗೂ ಫ್ರೆಂಡ್ಸ್. ಮೇಯ್ನು ಪಾಲಕ್ ಸೊಪ್ಪು ಸಾರಿಗೆ ಮೊಳಕೆ ಹುಳಿಕಾಳು ಹಾಕ್ಬಿಟ್ರಿ ಸೂಪರ್ ಆಗಿರುತ್ತೆ. ಆದರೆ ಇವತ್ತು ಸಂಜೆ ಶಾಪಿಂಗ್ ಹೋಗ್ಬಿಟ್ಟು ಸೊಪ್ಪು ಸಹ ತಂದ್ಬಿಡ್ಬೇಕು. ಓಕೆ ಫ್ರೆಂಡ್ಸ್, ಶಿವನೇನೆ 4 ಮೊಟ್ಟೆ ತಂದಿತ್ತು. ನಾನು ನಿಮ್ಗೆ ಯಾವುದೇ ರೆಸಿಪಿ ಮಾಡ್ಕೊಡ್ತೀನಿ ಸುಳ್ಳು ಹೇಳ್ಕೊಂಡು 3 ತಿನ್ಕೊಂಡಿದ್ದೀನಿ. ಇನ್ನು ಒಂದೇ ಇಟ್ಟಿದ್ದೀನಿ. ಇದನ್ನ ಮೊಳಕೆ ಹುಳಿಕಾಳು ಸಾರಲ್ಲಿ ಸೈಡಲ್ಲಿ ಒಡೆದು ಬಿಟ್ಬಿಟ್ಟು ಬೇಯಿಸ್ಬಿಟ್ಟು ಹಾಕ್ಕೊಡ್ತೀನಿ. ಹೆಸರು ಕಾಳು ಮಸಾಲೆ ಇಟ್ಬಿಟ್ಟು ಮೊಟ್ಟೆ ಹಾಕ್ಬಿಟ್ಟು ಸೇಮ್ ಪ್ರಾಸೆಸ್. ಓಕೆ ಫ್ರೆಂಡ್ಸ್, ಪಟ ಅಂತ ಅಡುಗೆ ಮಾಡಬೇಕಂದ್ರೆ ಆಲೂಗಡ್ಡೆ ಇರಬೇಕು. ಮೊಳಕೆ ಹುಳಿಕಾಳು ಸಾರಿಗೆ ಮಾಮೂಲಿಗೆ ಬದನೆಕಾಯಿ ಆಲೂಗಡ್ಡೆ 2 ಹಾಕೋದು. ಬದನೆಕಾಯಿ ಖಾಲಿ ಆಗೈತೆ ಅಂದ್ಬಿಟ್ಟು ಆಲೂಗಡ್ಡೆ 1 ಹಾಕ್ಬಿಟ್ಟು ಮಸಾಲೆ ಇಟ್ಟು ಮಾಡ್ತೀನಿ ಫ್ರೆಂಡ್ಸ್. ನಾನು ಮೊಳಕೆ ಹುಳಿಕಾಳು ಸಾರ ಮಸಾಲೆ ಇಟ್ಟು ಹೆಂಗ್ ಮಾಡ್ತೀನಿ ಹಂಗೆ ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ ಹೆಂಗ್ ಮಾಡ್ತೀನಿ ಅಂತ. ಮೊಳಕೆ ಕಾಳು, ಶಿವಪಾಲಿನ ಮೊಟ್ಟೆ, ಧನಿಯಾ ಪುಡಿ, ಇಲ್ಲಿ ತೆಂಗಿನಕಾಯಿ, ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಖಾರ ಪುಡಿ ಹಾಕ್ತಿಲ್ಲ ಫ್ರೆಂಡ್ಸ್. ಒಣಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಬಿಟ್ಟಿಯಾಗಿ ಬ್ಯಾಡಗೆ ಮೆಣಸಿನ್ಕಾಯಿ ಸಿಕ್ಕೈತಂತ ರೆಸಿಪಿಗೆಲ್ಲ ಹಾಕ್ತಾ ಇದ್ದೀನಿ. ಒಂದೇ ಒಂದು ಆಲೂಗಡ್ಡೆ. ಇದು ಮಾತ್ರ ಶಿವ ತಿನ್ನಲ್ಲ, ನಾನೇ ತಿಂತೀನಿ, ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಕುಕ್ಕರಲ್ಲಿ ಸಾರು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಕುಕ್ಕರ್ ಇಟ್ಕೊಂಡು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಸಾಲೆ ಸಾರುಗಳಿಗೆ ಚಕ್ಕೆ ಲವಂಗನೂ ಹಾಕಿ ಮಾಡ್ಕೋಬೇಕು ಫ್ರೆಂಡ್ಸ್. ಆದರೆ ನನಗೆ ಜಾಸ್ತಿ ಚಕ್ಕೆ ಲವಂಗ ಹಾಕಿ ಮಸಾಲೆ ಸಾರುಗಳು ಮಾಡಿದ್ರೆ ಇಷ್ಟ ಆಗಲ್ಲ. ಧನಿಯಾ ಪುಡಿ ಹಾಕ್ತೀವಲ್ಲ, ಅದರಲ್ಲೇ ಮಸಾಲೆ ಐಟಮ್ಸ್ ಎಲ್ಲ ಇರ್ತೈತೆ ಅಂತ ಅಂದ್ಬಿಟ್ಟು ಪ್ಯಾಕೆಟ್ ಧನಿಯಾ ಪುಡಿ ಆದರೆ ಚಕ್ಕೆ ಲವಂಗ ಹಾಕ್ಕೊಳ್ಳೇಬೇಕು. ಅದರಲ್ಲಿ ಅಷ್ಟು ಫ್ಲೇವರ್ ಇರಲ್ಲ, ಅದಕ್ಕೋಸ್ಕರ ಹಾಕ್ಕೋತಾ ಇಲ್ಲ ನಾನು. ಆಮೇಲೆ ಟೊಮೊಟೊ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಮತ್ತೆ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಉರ್ಗಡ್ಲೆ, ಗಸಗಸೆ ಏನೇನೋ ಹಾಕೋತಾರೆ ಫ್ರೆಂಡ್ಸ್. ಆದರೆ ನಮ್ಮ ಇಷ್ಟಿನಲ್ಲಿ ಅವೆಲ್ಲ ಇಲ್ಲ. ಇದ್ರೆ ಹಾಕೊಳ್ಳೋದಿಲ್ಲ ಅಂದ್ರೆ ಇಲ್ಲ. ಆ ಮಸಾಲೆನ ಸೈಡ್ಗೆ ಎತ್ಕೊಂಡು ತಣ್ಣಗಾಕಿಬಿಟ್ಟು ಅದೇ ಕುಕ್ಕರಲ್ಲೇ ನಾನು ಒಗ್ಗರಣೆ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಡುಗೆನ. ಯಾಕಂದರೆ ಬೇರೆ ಪಾತ್ರೆಗಳು ತೊಳೆಯೋಕೆ ಕಷ್ಟ ಅಂತ ಅಂದ್ಬಿಟ್ಟು ಲಾಸ್ಟಲ್ಲೂ ಬೇಕಾದ್ರೆ ಒಗ್ಗರಣೆ ಹಾಕೋಬೋದು. ನಾನು ಫಸ್ಟ್ಗೆ ಹಾಕ್ಕೊಂಡು ಮಾಡ್ಕೊಬಿಡ್ತೀನಿ. ಟೈಮ್ ಆಗಿರೋ ಟೈಮಲ್ಲಿ ಹಿಂಗೆ ಮಾಡ್ಕೊಬಿಟ್ರೆ ಬೇಗ ಅಡುಗೆ ಆಗೋಗ್ತೈತೆ. ಈ ಥರ ಆಲೂಗಡ್ಡೆ, ಮೊಳಕೆ ಹುಳಿಕಾಳು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈ ಕಡೆ ಜಾರಲ್ಲಿ ಧನಿಯಾ ಪುಡಿ ಹಾಕಿ ರುಬ್ಕೊಳ್ಳೋದಷ್ಟೇ. ಮಸಾಲೆನ ರುಬ್ಬಿಟ್ಟು ಇದಕ್ಕೆ 2 ನಿಮಿಷ ಹುರ್ಕೊಂಡಿರೋ ಹುಳಿಕಾಳಿಗೆ ಮಿಕ್ಸ್ ಮಾಡೋದು. ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಂಡು, ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಮೊಟ್ಟೆ ಇಟ್ಕೊಂಡಿದ್ದಲ್ಲ ಫ್ರೆಂಡ್ಸ್ ಶಿವಗೋಸ್ಕರ, ಅದನ್ನು ಒಡೆದು ಸೈಡಲ್ಲಿ ಬಿಡಬೇಕು. ಇದನ್ನು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು. ಹಂಗೇನೆ ಕ್ಯಾಪ್ ಹಾಕಿ ಒಂದೇ ಒಂದು ವಿಸಿಲ್ ಕೂಗಿಸ್ಬಿಟ್ರೆ ಸೂಪರ್ ಡೂಪರಾಗಿ ಸಾಂಬಾರು ರೆಡಿ ಆಗಿಬಿಡ್ತೈತೆ. ಇದು ಒಂದು 15-20 ನಿಮಿಷದಲ್ಲಿ ಸಾಂಬಾರು ಆಗಿಬಿಡ್ತೈತೆ ಫ್ರೆಂಡ್ಸ್. ಮಾಡೋದು 10 ನಿಮಿಷ ಸಾಕು. ಮಸಾಲೆ ಎಲ್ಲ ಐಟಮ್ಗೆಲ್ಲ ರೆಡಿ ಮಾಡ್ಕೊಂಡು ಮಾಡಿದ್ರೆ ಕರೆಕ್ಟಾಗಿ 20 ನಿಮಿಷದಲ್ಲಿ ಮೊಳಕೆ ಹುಳಿಕಾಳು ಸಾರು ರೆಡಿ ಆಗಿಬಿಡ್ತೈತೆ. ರೆಡಿ ಫ್ರೆಂಡ್ಸ್, ಊಟ ದೊಡ್ಡ ಗಂಡ್ಸ್ ಥರ ತಿನ್ನೋ ಥರ ನೋಡ್ತಾನೆ. ಮುದ್ದೆ ಮಾಡೋದು ಪ್ರತಿ ಸಲ ತೋರ್ಸೋಣ ಡೈಲಿ ಅನ್ಕೊಳ್ತೀನಿ ಫ್ರೆಂಡ್ಸ್. ಆದರೆ ಟ್ರೈಪಾಡ್ ಜಾರಿ ಬೀಳ್ತೈತೆ. ಮೊಟ್ಟೆ ನೋಡಿದ ತಕ್ಷಣ ಮುಖದಲ್ಲಿ ಮಂದಾಸ ಹಂಗೆ ಬಂದ್ಬಿಡ್ತು.
ಎಂಡ್ರು ಅನ್ಬೇಡ ಪ್ಲೀಸ್. ವೈಫ್ ಅನ್ನು, ಮೈ ವೈಫ್. ಎಂಟಿ. ಎಷ್ಟು ಬೇಗ ಮಾಡ್ಬಿಟ್ಟಾ? 20 ನಿಮಿಷದಲ್ಲಿ ಮಾಡಿದೆ. ಪಟ ಪಟ ಅಂತ ಮಾಡ್ಬಿಡ್ತೀನಿ, ನಾನು ತಲೆನೇ ಕೆಡ್ಸ್ಕೊಳಲ್ಲ. ಇಷ್ಟ ಆಯ್ತಾ? ಹೊಟ್ಟೆ ತುಂಬ ತಿನ್ನು. ಟಾಮು, ನಿಂದು ಊಟ ಮುಗ್ದಿದೆ, ಗೋ ಸ್ಲೀಪ್. A few inches later. ಪ್ರಪಂಚದಲ್ಲಿ ಏನೇನಕ್ಕೂ ಕಾಂಪಿಟೇಷನ್ ಐತೆ ಫ್ರೆಂಡ್ಸ್. ನಮ್ಮಲ್ಲಿ ಗೊರ್ಕೆಲ್ ಕಾಂಪಿಟೇಷನ್ ಹಿಡಿದಿದೆ. ಯಾವ ಇವೆಲ್ಲ? ಶಿವನ್ ಊಟ ಮಾಡ್ಕೊಂಡು ಒಂದು ಗಳಿಗೆ ನಿದ್ದೆನೂ ಮಾಡ್ಕೊಂಡೋಯ್ತು. ಇದು ಫ್ರೆಂಡ್ಸ್ ರಾಜಯೋಗ ಅಂದ್ರೆ ಸಖತ್ತಾಗಿರ್ತಿದೆ. ಕಷ್ಟಪಟ್ಟು ಕೂಲಿ ಕೆಲಸ ಮಾಡೋದು, ಬಂದ್ ಮಧ್ಯಾಹ್ನ ಒಂದು ಊಟ ತಿನ್ನೋದು, ಒಂದು ಮುದ್ದೆ ಊಟ ತಿನ್ನೋದು, ನಿಮ್ಮದೇ ನಿದ್ದೆ ಮಾಡೋದು, ಎದ್ದೋಕ್ಕದು ಕೆಲಸ ಮಾಡೋದು, ಆರಾಮಾಗೈತೆ. ಓಕೆ ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇದ್ದೀವಿ ಒಂದು ಕೊರಿಯರ್ನ ರಿಸೀವ್ ಮಾಡ್ಕೊಬರೋಕ್ಕೆ. ಅದು ಏನು, ಎತ್ತ, ಹೆಂಗೆ, ಎಲ್ಲಿ, ಯಾವಾಗ ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್. ನನ್ನ ಹೆಸರೇ ಮಧುನಾ. ಸ್ನ್ಯಾಕ್ಸ್ಗೆ ನಮಗೆ ಹಳಸನಣ್ಣು ಪೀಸು ಸಹ ಬಂತು ಫ್ರೆಂಡ್ಸ್. ನಿಂತಿನಲ್ಲ, ಹಳಸನಣ್ಣು ಅಂದ್ರೆ 1 ಕಿಲೋಮೀಟರ್ ದೂರ ಆಗ್ತೈತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಇವಾಗ ಬಂದಿರೋದು ನಮ್ಮ ಹ್ಯಾಂಡ್ ಕ್ರಾಫ್ಟ್ ನೆನ್ನೆ ಪೆಂಡಿಂಗ್ ಇತ್ತಲ್ಲ, ಅಪ್ಪ ಸಿಕ್ಕಾಪಟ್ಟೆ ಸೊಳ್ಳೆಗಳು. ಒಂದು ಕೊಂಬೆ ಬೇಕು ಫ್ರೆಂಡ್ಸ್ ನನಗೆ. ನೆನ್ನೆ ಮಾಡಿರೋದು ಫಿನಿಶಿಂಗ್ ಮಾಡ್ಕೋತೀನಿ. ಇನ್ನೊಂದು ಪಿಂಕ್ ಕಲರ್ ಕಲ್ಸಿಟ್ಟಿದ್ನಲ್ಲ, ಅದಕ್ಕೆ ನನಗೊಂದು ಕೊಂಬೆ ಬೇಕು, ಸೂಪರ್ ಡೂಪರ್ ಆಗಿರೋದು. ಅದಕ್ಕೆ ಹುಡುಕ್ತಾ ಬಂದೆ, ಸಖತ್ತಾಗಿರೋದು ಮಾಡೋಣ ಅಂದ್ಬಿಟ್ಟು ಫ್ರೆಂಡ್ಸ್. ಅದು ಗೊತ್ತಾ ನಿಮಗೆ? ಅದನ್ನು ಪಾಮ್ಸ್ ಅಂತಾರೆ, ಕೆಲವ್ರು ಕನ್ಫ್ಯೂಸ್ ಆಗ್ಬೋದು ಈಚಲಣ್ಣು ಅಂತ. ಈಚಲಣ್ಣು ಅದಕ್ಕಿಂತ ದೊಡ್ಡ ಬರ್ತಿದೆ. ಆ ಹಣ್ಣು ಈಚಲಣ್ಣು ತಿನ್ಬೋದು, ಇದನ್ನು ತಿಂದರೆ ಎದೆ ನೋವು ಬರ್ತಿದೆ ಫ್ರೆಂಡ್ಸ್. ಚಿಕ್ಕ ಮಕ್ಕಳಲ್ಲಿ ಇದನ್ನು ತಿನ್ಬಿಟ್ಟಿದ್ದೀವಿ ಬಿಡಿ ನಾವು. ಅದಕ್ಕೆ ಈ ಹಣ್ಣಿಂದು ಒಣಗಿರೋದು ಕೊಂಬೆ ಬಿದ್ದೈತೆ ಇಲ್ಲಿ. ಇದೇ ನನಗೆ ಹ್ಯಾಂಡ್ ಕ್ರಾಫ್ಟ್ಗೆ ಸಖತ್ತಾಗಿ ಸೂಟ್ ಆಗ್ತೈತೆ ಅಂತ ಅನಿಸ್ತೈತೆ. ಕೊಂಬೆ ಎಷ್ಟು ಚೆನ್ನಾಗೈತೆ. ಇದರಲ್ಲಿ ನಾನು ಹ್ಯಾಂಡ್ ಕ್ರಾಫ್ಟ್ ಮಾಡಿದ್ರೆ, ಕ್ಯಾಂಡಲ್ದು ಹೂವು ಮಾಡಿದ್ರೆ ಸೂಪರಾಗಿ ಕಾಣಿಸ್ತೈತೆ. ಮತ್ತು ಇದು ಬಿಗಿಯಾಗೈತೆ, ತುಂಬ ಗಟ್ಟಿ. ಇದು ಒಲೆಗೆ ಹಾಕಿನೇ ಉರಿಸ್ಬೇಕು, ಮುರಿಯೋಕ್ಕೆ ಆಗಲ್ಲ, ಅಷ್ಟು ಗಟ್ಟಿ ಐತೆ. ಅದಕ್ಕೆ ಇದನ್ನ ಎತ್ಕೊಂಡು ಹೋಗೋಣ ಅಂತ ಬಂದೆ ಫ್ರೆಂಡ್ಸ್. ಸೊಳ್ಳೆಗಳು ಸಿಕ್ಕಾಪಟ್ಟೆ ತಿಂತಾ ಬಿದ್ದಾವೆ. ಈಗ ಪಟ ಅಂತ ಮನೆಗೆ ಹೋಗ್ಬೇಕು, ಇಲ್ಲಾಂದರೆ ಮನೆಗೆ ಹೋಗೋಷ್ಟರಲ್ಲಿ ಅಸ್ಥಿ ಪಂಜರ ಮಾಡಾಕ್ಬಿಡ್ತವೆ. ಹಂಗೆ ಜ್ಯೂಸಲ್ಲಿ ಸ್ಟ್ರಾ ಹಾಕ್ಬಿಟ್ಟು ಕುಡಿತಾರಲ್ಲ ಹಂಗೆ. ನೋಡಿ ಬಟ್ಟೆ ನಿನ್ನ ಡ್ರೆಸ್ ಮ್ಯಾಚಿಂಗ್ ಬಟ್ಟೆ ಈ ಥರ ಚೆನ್ನಾಗೈತೆ ಫ್ರೆಂಡ್ಸ್. ಕ್ವಾಲಿಟಿನೂ ಸಿಕ್ಕಾಪಟ್ಟೆ ಚೆನ್ನಾಗೈತೆ. ಮತ್ತು ಇನ್ನೊಂದು ಟಾಪ್ ನೋಡೋಣ. ಒಂದು ಗ್ರೀನ್ ಕಲರು, ಲೈಟ್ ಗ್ರೀನು, ಇನ್ನೊಂದು ಈ ಥರ ಸ್ಕೈ ಬ್ಲೂ ಕಲರು. ಈ ಕಲರ್ ಅಷ್ಟೇ ತುಂಬ ಚೆನ್ನಾಗೈತೆ. ಲಾಂಗ್ ಟಾಪ್ ಬರ್ತೈತೆ. ಎರಡೂ ಈ ಥರ 3/4 ಸ್ಲೀವ್ ಅಂತಾರ ಫ್ರೆಂಡ್ಸ್ ಇದನ್ನು. ಈ ಥರ ಸ್ಲೀವ್ ಬರ್ತೈತೆ. ಇವೆರಡು ಟಾಪ್ಸು ಬಂದಿರೋದು ಸಖಿ ಟ್ರೆಂಡ್ಸ್ 55 ಅಂತ ಇವರು ಇನ್ಸ್ಟಾಗ್ರಾಮ್ ID. ಇವ್ರ ಹತ್ರ ಒಳ್ಳೆ ಡ್ರೆಸ್ ಕಲೆಕ್ಷನ್ಸ್, ಸ್ಯಾರಿ ಕಲೆಕ್ಷನ್ಸ್ ಐತೆ ಫ್ರೆಂಡ್ಸ್. ನಿಮ್ಗೆ ಏನಾದರೂ ಒಳ್ಳೆ ಡ್ರೆಸ್ಸು, ಸ್ಯಾರೀಸ್ ಬೇಕಾದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇವ್ರ ಇನ್ಸ್ಟಾಗ್ರಾಮ್ ಲಿಂಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಈಗಷ್ಟೇ ತುಂಬ ಜನ ಹೆಣ್ಮಕ್ಳು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಥರ ವೀಡಿಯೋದಲ್ಲೆಲ್ಲ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾರು ತಪ್ಪು ತಿಳ್ಕೊಬೇಡಿ. ಈಗಷ್ಟೇ ಅವ್ರು ಸ್ಟಾರ್ಟ್ ಮಾಡ್ತಿರೋದು, ಮನೇಲಿ ಇತ್ಕೊಂಡು ಹೆಣ್ಮಕ್ಳು ಏನಾದರೂ ಮಾಡಬೇಕು ಅಂತ, ಅವ್ರಿಗೆಲ್ಲ ಸಪೋರ್ಟ್ ಮಾಡೋಣ ಅಂತ ಸಣ್ಣ ಅಳಿಲ್ ಸೇವೆ ಅಷ್ಟೇ ನಂದು. ಇವೆರಡರಲ್ಲಿ ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಂಗೆ ಯಾವ್ದು ಇಷ್ಟ ಆಯಿತು? ಹೆಂಗಸ್ರು ಇಷ್ಟ ಗೊತ್ತಾಗಲ್ಲ. ಈಗೇನಾದ್ರೂ ಇದು ಚೆನ್ನಾಗೈತೆ ಅಂದ್ಬಿಟ್ರೆ ಫ್ರೆಂಡ್ಸ್, ನಾನು ಸರಿ ನೆಕ್ಸ್ಟ್ ಟೈಮ್ ನನ್ಗೆ ಅದೇ ತರ ತಗೋಬಾ ಅಂತ ಅನ್ಬಿಡ್ತೀನಲ್ಲ. ಸೈಡಲ್ಲಿ ಕಲ್ಚ್ಕೋತಾರದು. ಗಂಡಪ್ಪ ಏನೋ ಒಂದು ಕೇಳ್ತೀನಿ ತಂದ್ಕೊಡ್ತೀಯಾ? ಪ್ರಾಮಿಸ್. ಚಳಿ ಸ್ವೆಟರ್ ಹಾಕೋ. ಊರಲ್ಲಿ ಬಿಟ್ಬಿಟ್ಟು ಬಂದಿದ್ಯಾ? ನಂದು ಲೂಸ್ ಆಗೈತೆ, ಒಂದು ಹಾಕೋ. ಫ್ಯಾಷನ್ ಇವಾಗ. ಹೆಣ್ಮಕ್ಳು ಗಂಡ್ಮಕ್ಳು ಡ್ರೆಸ್ ಹಾಕೊಳ್ಳೋದು, ಗಂಡ್ಮಕ್ಳು ಹೆಣ್ಮಕ್ಳು ಡ್ರೆಸ್ ಹಾಕೊಳ್ಳೋದು. ನನಗೆ ಚಿಕನ್ ಕಬಾಬ್ ಬೇಕು. ಚಿಕನ್ ಕಬಾಬು? ಇದು ಪೆಟ್ರೋಲ್ ತರ ಎಣ್ಣೆಲಿ ಕುದಿಸಿ ಬೇಯಿಸಿ ಕ್ಲೀನ್ ಇರ್ತೀರ ಮಾಡಿರ್ತಾರಲ್ಲ, ಅದೇ ಬೇಕು. ಪರವಾಗಿಲ್ಲ, ಒಂದಿನ ತಿಂದ್ರೆ ಏನಾಗಲ್ಲ. ನಾನು ಮಾಡಕ್ಕಾಗಲ್ಲ ಅಂತ ಕೇಳ್ತಿದ್ದೀರಪ್ಪ. ಇಷ್ಟು ಕೊಡ್ದು 4 ಪೀಸ್ 50 ರೂಪಾಯಿಗೆ. 4 ಪೀಸಾ? 50 ರೂಪಾಯಿ 4 ಪೀಸು. ಅದಕ್ಕೆಷ್ಟು 50 ಪೀಸ್ ಬರ್ತವೆ, ತಿನ್ಬೋದು ಹೊಟ್ಟೆ ತುಂಬ. ಅಂದ್ರೆ ನನ್ನ ಕೈಲೇ ಮಾಡಿಸೋ ಸ್ಕೆಚ್ ಹಾಕ್ಬಿಟ್ಟ. 50 ರೂಪಾಯಿ 4 ಪೀಸೆ. 100 ರೂಪಾಯಿ ಇಷ್ಟು 8 ಪೀಸೆ. ಇಷ್ಟು ತಿನ್ಬೋದು ಹೊಟ್ಟೆ ತುಂಬ. ಅಂದ್ರೆ ಎನರ್ಜಿ ಬೇಕಲ್ಲ ಹೆಂಡತಿಗೆ ಮಾಡಕ್ಕೆ.
ಏನು ಎನರ್ಜಿ ಅದಕ್ಕೆ 5 ನಿಮಿಷ ಕೆಲಸ. ಹಂಗಾರೆ 5 ನಿಮಿಷ ನೀನೇ ಮಾಡ್ಬಿಡು. ಓಕೆ ಫ್ರೆಂಡ್ಸ್, ನೀನ್ ತಗೋಬರ ಹೋಗ್ಲಿ. ತಿಂತೀಯಾ? ಹಾ ತಿಂತೀನಿ. ಮಾಡ್ತೀಯಾ? ಹಾ ಮಾಡ್ತೀನಿ. ನಾನೇ ಬಂದ್ಬಿಡ್ತೀನಿ ನಡಿ. ಫ್ರೆಂಡ್ಸ್, ನನಗೊಂದು ಸ್ವಲ್ಪ ಶಾಪಿಂಗ್ ಹೋಯ್ತೆ. ನಾನು ಕಂಜೂಸ್ಬಿಡ್ತೀನಿ ನೀವು ಹೇಳಿದ್ರೆ ಫ್ರೆಂಡ್ಸ್. ಪ್ರತಿಯೊಬ್ಬ ತಾಯಂದ್ರು ಮತ್ತೆ ಮದುವೆ ಆಗಿರೋ ಗಂಡ್ಮಕ್ಳು ಇಂಥ ಹೆಣ್ಮಕ್ಳು ನಮ್ಮನೇಲಿ ಹಾಕಿಲ್ಲ ಹೊಟ್ಟೆ ಉರ್ಕೊಬಿಡ್ತೀರ ಫ್ರೆಂಡ್ಸ್. ಇದು ಫೇರ್ ಆ್ಯಂಡ್ ಲವ್ಲಿ ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ತಗೊಂಡಿದ್ದು. ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಪೌಡ್ರು ಕರೆಕ್ಟಾಗಿ 4 ವರ್ಷ ಆಯಿತು ತಗೊಂಡು, ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವೆಲ್ಲ ಎಕ್ಸ್ಪೈರ್ಡ್ ಆಗೈತಾ? ಇಲ್ಲ, ಈ ವರ್ಷ ಯೂಸ್ ಮಾಡ್ಬೋದು. ನಮಗೆ ಚಳಿ ಇಲ್ಲ ಬಾ. ನಮ್ ಶಾಪಿಂಗ್ ಅಂದ್ರೆ ನಮ್ಗೆ ಚಳಿ ಜ್ವರ ಇದ್ರು ವಾಸಿ ಡೆಂಗ್ಯೂ ಇದ್ರು ನಾವ್ ಎದ್ದು ಬರ್ತೀವಿ. ಇದೇ ಡ್ರೆಸ್ ಅಲ್ಲಿ ಬರಲ್ಲ, ಡ್ರೆಸ್ ಏನೋ ಚೇಂಜ್ ಮಾಡ್ಬೇಕಾ? ಗಂಡ್ಸಾಗೆ ಜುಟ್ಟ ಐತಲ್ಲ, ಹೆಂಗ್ಸು ಅನ್ಕೋತಾರಲ್ಲ. ನಾನು ಗಂಡ್ಸ್ ತರ ಕಾಣಿಸ್ತೀನಂತೆ ಫ್ರೆಂಡ್ಸ್ ಈ ತರ ಡ್ರೆಸ್ಗಳಲ್ಲಿ. ನಾನು ಹುಡುಗಿ ತರ ರೆಡಿ ಆಗ್ಬಿಟ್ಟು ಬರ್ತೀನಿ ಅಂತೆ ಫ್ರೆಂಡ್ಸ್. ಹಿಂಗ ಆಂಟಿ ತರ ಬಾ ಅಂತೈತೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಹಿಂಗ್ ಬಂದ್ರೆ ಸರಿನಾ? ಹಿಂಗ್ ಸರಿ ಅಂತೆ, ಸೂಪರ್ ಅಂತೆ. ನನ್ನ ಹಣೆ ಬರೋದಲ್ಲಿ ದೇವ್ರು ಹಿಂಗೆ ಬರ್ತಿದ್ದಾನೆ ಫ್ರೆಂಡ್ಸ್. ನಾನು ಅಳಿಸಿದ್ರು ಹೋಗಲ್ಲ ಫ್ರೆಂಡ್ಸ್. ಟಾಮನೇನ ಬಿಟ್ಬಿಟ್ಟು ಬಂದ್ಬಿಟ್ಟಿದೀವಿ ಅನಿಸ್ತದೆ. ಇಳಿಬೇಕಾ? ಯಾಕಂದ್ರೆ ಅವ್ನು ಬಂದೇ ಇಲ್ಲ. ಅಪ್ಪಿ ನೀನ್ ತಾನೆ ಫ್ರೆಂಡ್ಸ್. ಈ ಸ್ವೆಟರ್ ಇತ್ತು ಒಂದು ಹಳೇದು, ಗ್ಯಾಪ್ಸ್ದೆ. ಸರಿ ಹಾಕೋ ಬರ್ತೀನಿ ಅಂದ್ಬಿಟ್ಟು ಬೀಗ ತೆಗೆದ್ಬಿಟ್ಟು ಹೋಯ್ತು. ನೋಡ್ರಿ ಟಾಮು ಇಲ್ಲ, ಅಡ್ರೆಸ್ ಗೇಟ್ ತನಕ ಬರೋನಲ್ಲ. ಓ ನಿಧಾನಪ್ಪಿ, ಒಡೆದೇ ಹಾಕ್ಬಿಟ್ಟಿ ಅವನ್ನ. ನೋಡೋಣ ಒಳಗೆ ಅವನ ಬಂದೇ ಬರ್ತಾನೆ ಫ್ರೆಂಡ್ಸ್. ಗೇಟ್ ತನಕ ಬಿಟ್ಬಿಟ್ಟು ಹಾಕ್ ನಮ್ಮನ್ನ. ನಿಮ್ಗೆ ಗೊತ್ತಲ್ಲ. ಹೇಳ್ಬೇಕು ತಾನೆ ಬೀಗ ಹಾಕ್ಬೇಕಾರೆ. ನನ್ಗೆ ಗೊತ್ತಾಗ್ತೈತೆ ಇವನೊಳಗೇನೆ ಅವನೇ ಅಂತ. ಬಾ ಗೇಟ್ ತನಕ ಡ್ರಾಪ್ ಕೊಡ್ವೆ. ಏನಿಲ್ಲ ಫ್ರೆಂಡ್ಸ್, ಅವನ ಒಳಗಡೆ ಬಿಟ್ಬಿಟ್ಟು ಬಂದಿದ್ರು. ಸೋಫಾ ಮೇಲೆ ಮಲ್ಕೊಂಡು ರಿಮೋಟು, ಚಾರ್ಜಿಂಗ್ ವೈರು ಏನೇನೈತೆ ಸೋಫಾ ಮೇಲೆ ಎಲ್ಲ ಕಚ್ಚಾಕಿರೋನು ಅಷ್ಟೇ. ಇಷ್ಟೊತ್ತಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಗಾಡಿಗಳು ಫ್ರೆಂಡ್ಸ್ ಈ ಕಡೆ. ಫ್ರೆಂಡ್ಸ್, ನನ್ನ ಶಾಪಿಂಗ್ಗೆ ಅಮಾವಾಸ್ಯೆ ಅಡ್ಡ ಬಂದ್ಬಿಡ್ತು ಫ್ರೆಂಡ್ಸ್. ನೋಡಿ ಎಲ್ಲ ಅಂಗಡಿಗಳು ಕ್ಲೋಸ್. ನನಗಿದ್ರ ಒಂಥರ ಸಂತೋಷ. ಓ ಅಮಾವಾಸ್ಯೆ ನಾನ್ ವೆಜ್ ತಿನ್ಬಾರ್ದು. ಓ ಶೆಟ್, ಐ ಕಾಂಟ್ ಬಿಲೀವ್ ದಿಸ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಮೆಡಿಕಲ್ ಸ್ಟೋರಲ್ಲಿ ನಾನು ಸೋಪು ಕ್ರೀಮ್ ತಗೊಳ್ತೀನಿ. ಸ್ಟ್ರಾಂಗ್ ಆಗಿ ಶಾಪ್ ಹಾಕಿದ್ಯಾ ತಾನೇ ಟಾಮು? ಚಿಕನ್ ಫಿಶ್ ಏನು ತಿನ್ಬಾರ್ದು ಇವತ್ತು ಅಂತ. ನಿನ್ನ ಶಾಪ ಫಲಿಸಿದೆ. ಅಮಾಸಲ್ಲಿ ನಾವು ತಿನ್ನಲ್ಲ ಫ್ರೆಂಡ್ಸ್. ಏನಿಲ್ಲ, ಸುಮ್ಮನೆ ಅವೆಲ್ಲ ಹೆಚ್ಚು ಕಡಿಮೆ ಆಗ್ತವೆ, ಯಾಕೆ ಬೇಕು ಅಂತ ಮೂಢನಂಬಿಕೆ ಅಂತಲ್ಲ. ಏನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್, ನಮ್ಮ ಪರಿಸ್ಥಿತಿ ಬೇಜಾರಾಗೈತೆ. ಸ್ವಲ್ಪ ಹೊತ್ತು ನಾನು ಡೀಪ್ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ್. ಕ್ಯಾಂಡಲ್ಸ್ 8 ಕ್ಯಾಂಡಲ್ 40 ರೂಪಾಯಿ. 40 ರೂಪಾಯಿಗೆ ಇಷ್ಟು ಬರ್ತಿತ್ತು ನೋಡಿ ಫ್ರೆಂಡ್ಸ್. ಈ ಥರ ನೀವು ವಿಚಿತ್ರವಾಗಿ ಕಾಣಿಸ್ಬೇಕಂದ್ರೆ ಇಷ್ಟಪಟ್ಟರೆ ಇದನ್ನು ಬಳಸಿ ಫ್ರೆಂಡ್ಸ್. ಫೇರ್ ಆ್ಯಂಡ್ ಲವ್ಲಿ ಇದು ಬಳಸ್ತೀನಿ ಫ್ರೆಂಡ್ಸ್ ನಾನು. ಗ್ಲೋ ಆ್ಯಂಡ್ ಲವ್ಲಿ, ಫೇರ್ ಆ್ಯಂಡ್ ಲವ್ಲಿ ಕೇಳಿದ್ರೆ ಗ್ಲೋ ಆ್ಯಂಡ್ ಲವ್ಲಿ ಅದ್ರ ಮೇಲೆ ಫೇರ್ ಆ್ಯಂಡ್ ಲವ್ಲಿ ಐತೆ ಫ್ರೆಂಡ್ಸ್. ಇಲ್ಲಿ ಫೇರ್ ಆ್ಯಂಡ್ ಲವ್ಲಿ ಐತೆ, ಇಲ್ಲಿ ಗ್ಲೋ ಆ್ಯಂಡ್ ಲವ್ಲಿ ಐತೆ. ಎರಡು ಮಿಕ್ಸ್ ಆಗಿ ಬ್ರೈಟ್ ಬರ್ತೈತೆ. ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ವಿಟಮಿನ್ ಸಿ, ಬಿ, ಸಿ, ಇ ಐತೆ. ಎಲ್ಲೋಯ್ತು ನೋಡಿ ಫ್ರೆಂಡ್ಸ್. ಇಷ್ಟು ದೊಡ್ಡ ತಗೊಂತೀನ ನಾನು. ಇದು ಮಿನಿಮಮ್ ಒಂದು 6-7 ತಿಂಗಳು ಬರ್ತೈತೆ ನನಗೆ. ಯಾಕಂದರೆ ನಾನು ಬೆಳಗ್ಗೆ ಹೊತ್ತು ಮಾತ್ರ ಕ್ರೀಮ್ ಹಚ್ಚೋದು. ನೈಟ್ ಟೈಮ್ ಈ ಥರ ಕ್ಯಾರೆಟ್ ಆಯಿಲ್ ಬಿಟ್ರೆಟ್ ಆಯಿಲ್ ಹಚ್ಬಿಡ್ತೀನಲ್ಲ, ಅದಕ್ಕೆ ಒಂದೇ ಟೈಮ್ ಯೂಸ್ ಮಾಡೋದ್ರಿಂದ. ಈ ಸ್ಮೆಲ್ ನೋಡೋಣ. ಇದೊಂಥರ ಹೊಸ ಡಿಸೈನ್ ಬಂದೈತೆ ನೋಡಿ ಫ್ರೆಂಡ್ಸ್. ಫೇರ್ ಆ್ಯಂಡ್ ಲವ್ಲಿನಲ್ಲಿ ಏನೋ ಟೆಸ್ಟಿಂಗ್ ಎಲ್ಲ ಮಾಡ್ತವ್ರೆ. ಅದೇ ಥರ ಐತೆ ಸ್ಮೆಲ್. ಇಂಟರ್ನ್ಯಾಷನಲ್ ಲಕ್ಸ್ ಫ್ರೆಂಡ್ಸ್. ಇಂಟರ್ನ್ಯಾಷನಲ್ ಲಕ್ಸ್ ಯೂಸ್ ಮಾಡ್ತೀನಿ. ದೊಡ್ಡ ಸೊಪ್ಪು ತಗೊಬಂದೆ, 1 ತಿಂಗಳು ಪಕ್ಕ ಬರ್ತೈತೆ. ಮತ್ತು ಇದು ಫ್ರೆಂಡ್ಸ್, ಇದು ಫಸ್ಟ್ ಟೈಮ್ ಇದು ತಗೊಂಡೆ. ಫೇಸ್ ಮಾಸ್ಕು, ಮುಖ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ನೀವು ನೋಡಿ ಎದುರ್ಕೋಬಾರ್ದು. ಮಕ್ಕಳು ಮರಿ ಜಾಸ್ತಿ ಜನ ನೋಡ್ತೀರಿ
ನನ್ನ ಬಗ್ಗೆ ಅಯ್ಯೋ ನೀನು ಒಬ್ಬನಾದ್ರೂ ಇದೆಯಲ್ಲ ದುರಾತ್ಮ. ಪೀಲ್ ಫೇಸ್ ಮಾಸ್ಕ್ ಅಂತೆ ಕೇಳಿದೆ, ಯಾವ್ದಾರ ಒಂದು ಫೇಸ್ ಮಾಸ್ಕ್ ಕೊಡಿ ಅಣ್ಣ ಅಂದ ತಕ್ಷಣ ನನ್ನ ಮುಖ ನೋಡಿದ್ರು, ಓ ಇಷ್ಟು ವಿಚಿತ್ರವಾಗೈತೆ ಅಂದ್ರೆ ಇದು ಈ ಮುಖಕ್ಕೆ ಎಷ್ಟು ಚೆನ್ನಾಗಿರೋದೇ ಅಂದ್ಬಿಟ್ಟು ಇದನ್ನು ಕೊಟ್ಟರು ಫ್ರೆಂಡ್ಸ್. ಒಂದು ನಿಮಿಷ ಫ್ರೆಂಡ್ಸ್, ಶಿವ ಕರೀತೀವಿ. ಓಕೆ ಫ್ರೆಂಡ್ಸ್, ಕಮಿಂಗ್ ಬ್ಯಾಕ್ ಮೈ ಬ್ಯೂಟಿ ಟಿಪ್ಸ್ ಫ್ರೆಂಡ್ಸ್. ನ್ಯಾಷನಲ್ ಗ್ಲೋ ಆರೆಂಜ್ ಪೀಲ್ ಆಫ್ ಮಾಸ್ಕ್, ಎವ್ರಿ ಯೂತ್ ನ್ಯಾಚುರಲ್, ಎವರ್ ಯೂತ್. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಎವರ್ ಯೂತ್ ಅಂದರೆ ಎನಿ ಟೈಮ್ ನಾವು ಯೂತ್ ಆಗಿ ಕಾಣಿಸ್ಬೇಕಾದ್ರೆ ಇದನ್ನು ಬಳಸಿ ಅಂತ. ನಾಳೆ ಬಳಸಿ ನೋಡ್ಬಿಟ್ಟು ಇದರ ರಿವ್ಯೂ ನೋಡೋಣ ಫ್ರೆಂಡ್ಸ್, ಹೆಂಗಿರ್ತೈತೆ. ಫಸ್ಟ್ ಟೈಮ್ ಬಳಸ್ತಾ ಇದ್ದೀನಿ. ಕ್ಯಾಂಡಲು, ಸೋಪು, ಕ್ರೀಮು, ಪೀಲ್ ಮಾಸ್ಕು ಇವಿಷ್ಟೇ ಶಾಪಿಂಗ್ ಫ್ರೆಂಡ್ಸ್. ಇದಿಲ್ಲ ಅಂದ್ರೂ ನಾನು ದುಃಖನ ತಡ್ಕೋತಾ ಇದ್ದೆ. ನಾನ್ ವೆಜ್ ಇಲ್ವಲ್ಲ, ಜನ್ಮಕ್ಕೆ ಹೋಗೋ. ಈ ದುಃಖನ ಭರಿಸುವ ಶಕ್ತಿ ನನಗೆ ದೇವ್ರು ಕೊಡಲಿ. ಓಕೆ ಫ್ರೆಂಡ್ಸ್, ಕಮಿಂಗ್ ಬ್ಯಾಕ್ ಮೈ ಹ್ಯಾಂಡ್ ಕ್ರಾಫ್ಟ್ ಫ್ರೆಂಡ್ಸ್. ಒಂದು 10 ಕ್ಯಾಂಡ್ಲನ್ನ ನೆನೆ ಉಳಿದಿರೋ ರೆಡ್ ಕಲರ್ ಕ್ಯಾಲೆಂಡರ್ ನೀರೊಳಗೆ ಹಾಕ್ಬಿಟ್ಟು ಕರೆಸ್ದೆ. ಇನ್ನೊಂದು ಸ್ವಲ್ಪ ಕಲರು ಹಾಕ್ಕೊಂಡೆ, ಸ್ವಲ್ಪ ರಂಗೋಲಿ ಪುಡಿ ಕಲರ್ ಇತ್ತಲ್ಲ ರೆಡ್ದು, ಇನ್ನೊಂದು ಸ್ವಲ್ಪ ಕಲರ್ಫುಲ್ ಆಗಿ ಬರಲಿ ಅಂತ ಅಂದ್ಬಿಟ್ಟು. ಇದನ್ನೆಲ್ಲ ಟಾಮ್ ನೋಡ್ಬಿಟ್ಟು ಶಾಕ್ ಆಗ್ತಿದ್ದ, ಇನ್ನೂ ಏನೇನೇನೇನು ಕಂಡುಹಿಡಿತೀನೋ ಟ್ರೈ ಮಾಡ್ತೀನೋ ಅಂತ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, 10 ಕ್ಯಾಂಡ್ಲ್ ಕರಗಿಸ್ದೆ. ಇಷ್ಟೇಷ್ಟು ಆಯಿತು. ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಕ್ಯಾಂಡ್ಲ್ ಬೇಕು, ಆದರೆ ಪರವಾಗಿಲ್ಲ, 5 ರೂಪಾಯಿ ಅಷ್ಟೇ ಒಂದು ಕ್ಯಾಂಡ್ಲ್ ಬಳಸ್ಬೋದು. ಮಾಮೂಲಿ ಕೋಲ್ಡ್ ನೀರು ತಗೊಂಡೆ, ಕೋಲ್ಡ್ ನೀರಲ್ಲಿ ಕೈ ಬೆರಳನ್ನ 3 ಬೆರಳು ಹಚ್ಕೊಳ್ಳೋದು, ಇದು ಹಚ್ಚೋದು ಹಂಗೆ ಮಾಡ್ಕೊಳ್ತಾ ಹೋದೆ. ಇವಾಗತ್ತು ಒಂದು ಸ್ವಲ್ಪ ದೊಡ್ಡ ಫ್ಲವರ್ಸ್ ಬಂತು. ನೆನೆ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಹೇಳಿದ್ರು, ಗ್ಲಾಸಲ್ಲಿ ಹಾಕ್ಕೊಂಡು ತಗೊಳ್ರಿ ಕ್ಯಾಂಡ್ಲು, ಇದು ಮೆಲ್ಟ್ ಮಾಡಿರೋದನ್ನ, ಅವಾಗ ಬೇಗ ಆರಲ್ಲ ಅಂತ. ಅದಕ್ಕೆ ಗ್ಲಾಸಲ್ಲಿ ತಗೊಂಡೆ. ಆದರೆ ಗ್ಲಾಸಲ್ಲಿ ತಗೊಂಡೆ ಫುಲ್ಲು ದೊಡ್ಡ ಫ್ಲವರ್ ಬರ್ತೈತೆ, ಮತ್ತು ಬಿಸಿ ಜಾಸ್ತಿ ಫ್ರೆಂಡ್ಸ್. ಅಂದರೆ ಬೇಗ ತಣ್ಣಗಾಗಲ್ಲ, ಅದು ಹೆಲ್ಪ್ ಆಗ್ತೈತೆ. ಸುಡ್ತೈತೆ ಜಾಸ್ತಿ, ಆದರೂ ಪರವಾಗಿಲ್ಲ ಫ್ರೆಂಡ್ಸ್. ಫೈನಲಿ ಪ್ರಪೋಸ್ ಮಾಡಿ ಕೊಟ್ಟಿ ಆಯಿತು. ಹೌ ಇಸ್ ಇಟ್ ಕುಮಾರ್? ಇದೆ ನನ್ನಲ್ಲಿ ತುಂಬ ಟ್ಯಾಲೆಂಟ್ಸ್ ಇದೆ. ಈ ಕಲರು ಸಕ್ಕತ್ತಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೋಡಿ, ಹೂವಿನ ಮರ ಪಿ ನೋಡಿ, ಈ ಥರ ರಿಯಲ್ ಆಗಿ ಹೂವಿನ ಮರ ಐತೆ. ರೋಡ್ ಸೈಡ್ಗಳಲ್ಲಿ ಇರ್ತೈತೆ ಸಿಟಿಗಳಲ್ಲಿ. ಹೌದು, ಅದರಲ್ಲಿ ಎನಿ ಟೈಮ್ ಹೂವು ಬಿಡಲ್ಲ ಪಿ, ಬೇಸಿಗೆ ಟೈಮಲ್ಲಿ ಮಾತ್ರ ಬಿಡೋದು. ಮಳೆಗಾಲದಲ್ಲಿ ಹೋಗ್ಬಿಟ್ಟು ನಾವು ಇಬ್ಬರು ಈ ಥರ ಡೈಲಿ ಕ್ಯಾಂಡ್ಲ್ ಎತ್ಕೊಂಡು ಕರಗಿಸ್ಕೊಂಡು ಸಿಕ್ಸ್ಕೊಂಡು ಕುತ್ಕೊಳ್ವ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನೋಡೋದಾದ್ರೂ ಖುಷಿ ಆಗ್ತೈತೆ. ಸೂಪರ್ ಅಲ್ಲ? ಓಕೆ ಫ್ರೆಂಡ್ಸ್, ಇದನ್ನ ನಾನೀಗ ಫ್ರಿಜ್ ಮೇಲೆ ಇಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಫ್ರೆಂಡ್ ಹೇಳಿದ್ರು ಫ್ರಿಜ್ ಮೇಲೆ ಏನಾದ್ರು ಡೆಕೋರೇಷನ್ ಐಟಮ್ ಇಡ್ರಿ ಅಂತ, ಅದಕ್ಕೆ ಇದನ್ನ ಮಾಡಿದ್ದು. ಅದಕ್ಕೆ ನಾವು ಬೇಕಾಗಿರೋ ಐಟಮ್ಸ್ನ ಇವಾಗ ತರಕ್ಕೆ ಹೋಗ್ತಾ ಇದೀವಿ. ಯಪ್ಪ, ಇದನ್ನ ಕ್ಲೀನ್ ಮಾಡೋದೇ ಇರೋದು. ಟಾಮು ಬತ್ತೀಯಾ ಸೆಕ್ಯೂರಿಟಿಗೆ? ಬಾಯ್ ಬಿಟ್ಕೊಂಡು ಮಲಗವ ಇವನು, ಅದು 4 ಆಚೆ ಹಾಕ್ಬಿಟ್ಟು. ಒಂದು ಖಾಲಿ ಪಾಟ್ ಬೇಕು. ಪಾಟ್ ಅಲ್ಲ, ಶೂ ಇದು. ಯಾ ಸೇಮ್ ಇದೇ ಬೇಕು. ಇದರಲ್ಲಿ ಮರಳು ತುಂಬ್ಕೋಬೇಕು ಫ್ರೆಂಡ್ಸ್. ಮರಳಲ್ಲಿ ಇಡ್ತೀನಿ ಫ್ರೆಂಡ್ಸ್. ತೆಂಗಿನ ಜುಂಗಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ಇಲ್ಲಿಲ್ಲ. ಇಷ್ಟೊತ್ತಲ್ಲಿ ಮರಳು ಹುಡ್ಕಾಟಕ್ಕೆ ಹೋಗ್ಬೇಕು. ಭಯಂಕರವಾದ ವಾತಾವರಣ. ಇದರಲ್ಲಿ ನನಗೆ ಭಯ ಆಗಲ್ಲ ಫ್ರೆಂಡ್ಸ್, ಯಾಕಂದರೆ ಅಕ್ಕಪಕ್ಕದಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ಐತೆ. ಜೋರಾಗಿ ಕಿರ್ಚಿದ್ರೆ ಒಂದು ನರಪಿಳ್ಳಿ ಆದರೂ ನನ್ನ ಸಪೋರ್ಟಿಗೆ ಬರಲ್ವಾ ಫ್ರೆಂಡ್ಸ್? ನಾನು ಕಿರ್ಚೋ ಕಿರ್ಚಿಗೆ ಯಾವುದು ದೇವಭೂತ ಕಿರ್ಚ್ತೈತೆ ಅಂದ್ಬಿಟ್ಟು ಭಯ ಪಡ್ತಾರೆ. ನಮ್ಮ ಜೊತೆ ದೇವರಿದ್ದಾನೆ ಅನ್ಕೋಬೇಕು. ಈ ಮರಳಿಗೆ ನೀರು ಹಾಕ್ಬಿಟ್ಟವ್ರೆ. ವಾವ್, ಇದರಲ್ಲಿ ಎಷ್ಟೊಂದು ಪಾಟುಗಳು ಫ್ರೆಂಡ್ಸ್. ಇದು ದೊಡ್ಡ ಪಾಟ್ ಆಯಿತು, ಇನ್ನೊಂದು ಚಿಕ್ಕ ಪಾಟ್ ಎತ್ಕೋತೀನಿ. ಏನು ಇಲ್ಲ ತಾನೆ? ಹುಲಿ ಓಡಿ ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಅದೊಂದು ಕಾಲು ಮೇಲೆ ಎತ್ಕೊಂಡು ಮಲಗೈತೆ, ಇಲ್ಲೊಂದು ಮುಖ ಮುಚ್ಕೊಂಡು ಮಲಗೈತೆ. ಚಿಕ್ಕ ಪಾಟ್ ಸಾಕು ಫ್ರೆಂಡ್ಸ್. ಎಲ್ಲ ಸಿಗ್ತೈತೆ, ನನ್ನ ಗಂಡ ಬಂದು ಎತ್ಕೊಡಲ್ಲ ಅಷ್ಟೇ. ಫ್ರೆಂಡ್ಸ್, ಮರಳು ನೆಂದೋಗೈತೆ, ಮೊನ್ನೆ ಎತ್ಕೋತೀನಿ. ಇದೆ ಮಣ್ಣು. ಸಾಕು. ವೆಯ್ಟ್ಗೆ ಬಿದ್ದೋಗ್ಬಾರ್ದು ನಾವು ಮಾಡಿರೋ ಹ್ಯಾಂಡ್ ಕ್ರಾಫ್ಟು. ಅದಕ್ಕೆ ತೂಕದಿಂದ ಏನಾರು ಐಟಮ್ ಇಟ್ಟರೆ ಬೀಳಲ್ಲ ಅದು. ಈ ಥರ ಗಂಡಪ್ಪ ಮರಳಿಗೆಲ್ಲ ನೀರು ಹಾಕ್ಬಿಟ್ಟಿದ್ಯಾ? ಅದಕ್ಕೆ ಇದು ಚಿಕ್ಸ್ಕೊಡು, ನಿನ್ನ ಕೈಯಾರೆ ನೆಡು. ಒಡೆದೋಗಿರೋ ಕೊಂಬೆ ಸಹ ಜೀವ ಬಂದ್ಬಿಡ್ಬೇಕು. ಮರಳಿಲ್ಲ, ನೆಂದೋಗೈತೆ. ಅದೇ ತೊಟ್ಟಿ ಪಕ್ಕ ನೀರು ಹಾಕ್ಬಿಟ್ಟಿದ್ದೀರಿ. ಹೋಗಪ್ಪ, ಲಾಸ್ಟಿಗೆ ಯಾರು ಹೋಗ್ತಾರೆ? ತಡಿತೈತಾ? ಬೆಳಗ್ಗೆಗೆ ಹಾಕೋಬಿಡು. ಈಗ ಸದ್ಯಕ್ಕೆ ಇಡುವ. ಬ್ಯೂಟಿಫುಲ್ ಹೂವುಗಳು ಫ್ರಿಜ್ ಮೇಲೆ ಇಡ್ತೀನಿ. ವಾವ್, ಸೂಪರಾಗಿ ಕಾಣಿಸ್ತಿತ್ತಲ್ಲ ಫ್ರೆಂಡ್ಸ್. ಹಣ್ಣಾಕಿ ನೆಟ್ಟಿದ್ದೀನಿ, ಜೀವ ಬಂದರೂ ಪಡ್ಬೋದು. ಓಕೆ ಫ್ರೆಂಡ್ಸ್, ಈಗ ಇದೈತೆ.
ಇದನ್ನ ಒಂದು ಸ್ವಲ್ಪ ಫಿನಿಶ್ ಮಾಡಿ ಇದಕ್ಕೊಂದು ಪ್ಲೇಸ್ನ ನಾನೀಗ ಸೆಟ್ ಮಾಡಬೇಕು ಫ್ರೆಂಡ್ಸ್. ನಾನಂತೂ ಎಲ್ಲ ಮಾಡೋಷ್ಟು ಸಾಕಾಗಿ ಹೋದೆ ಫ್ರೆಂಡ್ಸ್. ಕೆಲವೊಂದು ಸೆಟ್ಟಿಂಗ್ ಮಾಡಿದ್ದೀನಿ, ಎದ್ದು ತೋರ್ಸೋಕ್ಕೂ ಆಗ್ತಾ ಇಲ್ಲ. ನೀನು ಯಾಕಪ್ಪಿ ಸುಸ್ತಾದಂಗೆ ಬಿಲ್ಡಪ್ ಕೊಡ್ತೀನಿ? ನೇನಾರ ಕೆಲಸ ಹೇಳ್ಬಿಡ್ತೀನಿ ಅಂದ್ಬಿಟ್ಟು ನಾನು ಸುಸ್ತಾಗಿದ್ದ ತಕ್ಷಣ ಶಿವನು ಸುಸ್ತಾಗೋ ಥರ ನಾಟ್ಕಾಡ್ತಿದ್ದೆ ಫ್ರೆಂಡ್ಸ್. ಮೈಕೈ ನೋವು ಅದ್ ನೋವು ಇದ್ ನೋವು ಅಂತ. ಫ್ರೆಂಡ್ಸ್ ಅಲ್ಲಿ ಟಿವಿಯಿಂದ ಹಾಕಿದ್ನಲ್ಲ ಫ್ಲವರ್ಸ್ ನೋಡಿ, ಡೋರ್ಗೆ ಹಾಕಿದ್ದೀನಿ, ಚೆನ್ನಾಗಿ ಕಾಣಿಸಿದೆ. ಇನ್ನೊಂದು ಸ್ವಲ್ಪ ಇಲ್ಲಿ ಮಿರರ್ಗೆ ಹಾಕಿದ್ದೀನಿ, ಇಲ್ಲಿ ಡಿಸೈನ್ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಪ್ಪಿ. ಹ್ಯಾಂಡ್ ಕ್ರಾಫ್ಟ್ ಮಾಡೋದು ಸುಂದರವಾಗಿರ್ತೈತೆ ಫ್ರೆಂಡ್ಸ್, ಮೈಂಡ್ ಫ್ರೆಶ್ ಆಗಿರ್ತೈತೆ, ಆಮೇಲೆ ಸುಸ್ತಾಗ್ತೈತೆ. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡುವ. ತುಂಬ ಜನದ ಮಿಸ್ ಆಗಿದೆ, ಸಾರಿ ಫ್ರೆಂಡ್ಸ್. ಅಂಬರೀಷ್ ಅಣ್ಣ 24ಕ್ಕೆ ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಕುಮಾರಿ ನಾಯಕ್ ಸಿಸ್ಟರ್ ಹಾಯ್. ಹಾಯ್. ಪ್ರೀತಿ ಹಾಯ್. ಹಾಯ್. ಮಾಲತಿ ಸಿಸ್ಟರ್ 26ಕ್ಕೆ ಬರ್ತಡೆ, ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಕಾಂತಾಮಣಿ ಸಿಸ್ಟರ್ ಹಾಯ್. ಹಾಯ್. ಶ್ರುತಿ 26ಕ್ಕೆ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಭುವನ 29ಕ್ಕೆ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಕೌಶಿಕ್ 27ಕ್ಕೆ ಹ್ಯಾಪಿ ಬರ್ತಡೆ. ಹ್ಯಾಪಿ ಬರ್ತಡೆ. ಭರತ್ ರೆಡ್ಡಿ ಅಣ್ಣ ಲಕ್ಷ್ಮೀ ಸಿಸ್ಟರ್ 26ಕ್ಕೆ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಲ್ಲರಿಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.